ಮೈಸೂರಿನಲ್ಲಿ ಮಹಿಷಾಸುರನ ಸಂಘರ್ಷ ಮತ್ತೆ ಬಂದಂತೆ ಕಾಣಿಸ್ತಾ ಇದೆ. ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಅಪವಿತ್ರ ನೀರನ್ನು ಎರಚಿದ್ದಾರೆ ಅಂತ ಆರೋಪ. ಸಂಘರ್ಷವಾಗಿತ್ತು. ಅಂಧಕಾಸುರ ಸಂಹಾರ ಅಂತ ಮಾಡ್ತಾರೆ. ಅಂದರೆ ಮಹಿಷಾಸುರನನ್ನು ರಂಗೋಲೆಯಲ್ಲಿ ಬರೆದು ಯಾರು ಉತ್ಸವ ಮೂರ್ತಿಯನ್ನು ಹೊರ್ತಾರೆ ಅವರು ರಂಗೋಲೆ ಮೇಲೆ ನಡ್ಕೊಂಡು ಹೋಗಬೇಕು, ಅದನ್ನು ಅಳಿಸಾಕಬೇಕು, ಆ ಪದ್ಧತಿ. ಆದರೆ ದಲಿತ ಸಂಘರ್ಷ ಸಮಿತಿಯವರು ನಾವು ಮಹಿಷಾಸುರನನ್ನು ಪೂಜಿಸ್ತೀವಿ, ಈ ಆಚರಣೆಯನ್ನು ನೀವು ನಿಲ್ಲಿಸಬೇಕು ಅಂತ ಅಲ್ಲಿ ದೊಡ್ಡ ಗಲಾಟೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ನಂಜುಂಡೇಶ್ವರನ ಉತ್ಸವ ಮೂರ್ತಿಯ ಮೇಲೆ ಅಪವಿತ್ರ ನೀರನ್ನು ಎರಚಿದ್ದಾರೆ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥ ಆರೋಪ. ನಿನ್ನೆ ಈ ಗಲಾಟೆಯನ್ನು ಬಿಡಿಸೋದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಬೇಕಾಗಿ ಬಂತು. ಇವತ್ತು ಅಂಧಕಾಸುರ ಸಂಹಾರ ತಲೆಮಾರುಗಳಿಂದ ನಂಜನಗೂಡಿನಲ್ಲಿ ಇಡೀ ಕರ್ನಾಟಕದಲ್ಲಿ ಅಂಧಕಾಸುರ ಸಂಹಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಬೆಳಗ್ಗೆಯಿಂದನೇ ಇದಕ್ಕೆ ಪ್ರೀ ಪ್ಲ್ಯಾನ್ ಮಾಡಿ ಇದನ್ನು ತಡಿಬೇಕು, ಶ್ರೀಕಂಠೇಶ್ವರ ಉತ್ಸವವನ್ನು ತಡಿಲೇಬೇಕು ಅಂತ ಹೇಳಿ ಕೆಲವಂಥ ಕಿಡಿಗೇಡಿಗಳು ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡ್ತಿದ್ರು. ಇದರ ಸಂಪೂರ್ಣ ಮಾಹಿತಿ ಪೊಲೀಸವ್ರಿಗೆ ಇತ್ತು. ಆದರೂ ಅವರು ಯಾರು ಕಿಡಿಗೇಡಿಗಳು ಇದನ್ನು ಕೆಲಸವನ್ನು ಮಾಡಿದ್ರು ಸಂಜೆ 5 ಗಂಟೆಯಿಂದ ಇದೇ ಜಾಗದಲ್ಲಿದ್ದರು. ಅವ್ರುಗಳನ್ನ ತಗೊಂಡೋಗಿ ಇವತ್ತು ಅರೆಸ್ಟ್ ಮಾಡಿದೆ. ಯಾರ್ಯಾರು ಶ್ರೀಕಂಠೇಶ್ವರ ಭಕ್ತರುಗಳಿದ್ರು ಅವ್ರುಗಳಿಗೆ ಲಾಠಿ ಚಾರ್ಜ್ ಮಾಡಿ ಇವತ್ತು ಶ್ರೀಕಂಠೇಶ್ವರನಿಗೆ ನೀರನ್ನು ಎರಚಿ, ಏನು ಕುಡಿತಾ ಇದ್ದಂತಹ ನೀರನ್ನ ಶ್ರೀಕಂಠೇಶ್ವರನಿಗೆ ಎರಚಿ ಸಾವಿರಾರು ಲಕ್ಷಾಂತರ ಜನ ಶ್ರೀಕಂಠೇಶ್ವರ ಭಕ್ತಾದಿಗಳಿಗೆ, ಅವರ ಧಾರ್ಮಿಕ ಭಾವನೆಗಳಿಗೆ, ಶ್ರೀಕಂಠೇಶ್ವರ ಭಕ್ತರಿಗೆ ಅವಮಾನ ಮಾಡಿದ್ದಾರೆ. ಅಂಧಕಾಸುರ ಸಂಹಾರ ನಡೀತಾ ಇತ್ತು. ಆದರೆ ಈ ವರ್ಷ ಕೆಲವು ಕಿಡಿಗೇಡಿಗಳು ಬಂದು ಅದನ್ನ ತಡೆಯೋಕ್ಕೆ ಪ್ರಯತ್ನ ಪಟ್ಟು ಅದನ್ನ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅವ್ರನ್ನ ತಡೆದೆ. ಅವರು ನಮ್ದು ಶ್ರೀಕಂಠೇಶ್ವರ ಭಕ್ತಾದಿಗಳ ಮೇಲೆ ಅವರು ಲಾಠಿ ಚಾರ್ಜ್ ಮಾಡಿ ಉತ್ಸವಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳೇ ತಡೆಯಕ್ಕೆ ಹೋಗಿ ಅದರಿಂದ ಜನಗಳ ಗೊಂದಲಕ್ಕೀಡಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ದಾರೆ ನಮ್ಮ ಭಕ್ತಾದಿಗಳ ಮೇಲೆ ತುಂಬ. ಮತ್ತು ಶ್ರೀಕಂಠೇಶ್ವರ ವಿಗ್ರಹದ ಮೇಲೆ ಎಂಜಿನ್ ನೀರನ್ನ ಕೂಡ ಎರಚಿದ್ದಾರೆ. ಯಾರು ಕಿಡಿಗೇಡಿಗಳು ಬಂದಿರೋ ತಡಿಬೇಕು ಅಂತ ಅವರು ಇದನ್ನೆಲ್ಲ ನಾವು ಪ್ರತಿಭಟಿಸಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲರೂ ಸೇರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಅಲ್ಲಿದ್ದಂತಹ ಕೆಲವರು ಹೇಳ್ತಾ ಇದ್ರು ಇದು ಪ್ರೀ ಪ್ಲ್ಯಾಂಡ್, 5 ಗಂಟೆಯಿಂದನೂ ಜನ ಇಲ್ಲಿದ್ದರು ಇದನ್ನು ತಡಿಬೇಕು ಅಂತ, ಎಲ್ಲ ಓಕೆ. ಆದರೆ ದೇವರ ಉತ್ಸವ ಮೂರ್ತಿ ಮೇಲೆ ಆ ಕುಡ್ದಿರೋ ನೀರು ಎರಚತಕ್ಕಂಥದ್ದು ಯಾವ ಮನಸ್ಥಿತಿ ಇವರದ್ದು? ಯಾರು ಇವರೆಲ್ಲ? ಇಷ್ಟು ವರ್ಷ ನಡ್ಕೊಂಡು ಬರ್ತಾ ಇದ್ದದಕ್ಕೆ ಈಗ ಯಾಕೆ ಇದಕ್ಕೆ ಆಕ್ಷೇಪ ಅಂತ? ಅರವಿಂದ್, ಧನುರ್ಮಾಸದ ಪ್ರತಿ ಹುಣ್ಣಿಮೆಯ ದಿನ ನಂಜನಗೂಡಿನ ನಂಜುಂಡೇಶ್ವರಲ್ಲಿ ಅಂದರೆ ತಲೆತಲಾಂತರಗಳಿಂದಲೂ ಕೂಡ ಇದು ನಡ್ಕೊಂಬಂದಿರುವಂಥದ್ದು. ಧನುರ್ಮಾಸದ ಹುಣ್ಣಿಮೆಯ ದಿನ ಅಂಧಕಾಸುರ ಸಂಹಾರ ಅನ್ನುವಂಥದ್ದು, ಅಂದರೆ ಕತ್ತಲೆಯಿಂದ ಬೆಳಕಿನ ಎಡೆಗೆ ಹೋಗುವಂಥದ್ದು. ಅಂದರೆ ಮಹಿಷನ ರಂಗೋಲಿಯನ್ನು ಬರೆಸ್ಬಿಟ್ಟು ಅದರ ಮೇಲೆ ನಂಜುಂಡೇಶ್ವರ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಆ ಮೂಲಕವಾಗಿ ಕತ್ತಲೆಯಿಂದ ಬೆಳಕಿಗೆ ಹೋಗುವಂಥ ರೀತಿಯಾದಂಥ ಒಂದು ಸಂಪ್ರದಾಯ ಅದು ತಲೆತಲಾಂತರಗಳಿಂದಲೂ ಕೂಡ ನಂಜನಗೂಡಿನಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ಇದೇ ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ರಂಗೋಲಿಯ ಮೇಲೆ ನಡೆದುಕೊಂಡು ಬರಬಾರ್ದು. ಯಾಕಂದರೆ ನಾವು ಮಹಿಷನನ್ನು ರಾಜನ ರೀತಿಯಲ್ಲಿ ನಾವು ನೋಡೋದಕ್ಕೆ ಶುರು ಮಾಡಿದ್ದೇವೆ. ನಮಗೆ ಮಹಿಷ ನಮ್ಮ ರಾಜ, ಹೀಗಾಗಿ ನೀವು ಅವನಿಗೆ ಅವಮಾನ ಮಾಡುವಂತಹ ಘಟನೆ ಮಾಡ್ತಾ ಇದ್ದೀರಿ ಅಂತ
ಕೆಲವರು ಒಂದೆರಡು ಸಂಘಟನೆಗಳ ಕೆಲವು ಜನರು ಆಕ್ಷೇಪವನ್ನು ಶುರು ಮಾಡಿರುವಂಥದ್ದು. ಆ ಆಕ್ಷೇಪ ಒಂದು ರೀತಿಯಾಗಿ ಮಾರಾಮಾರಿ ಹಂತಕ್ಕೂ ಕೂಡ ನಿನ್ನೆ ರಾತ್ರಿ ಬಂದಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಚಾರ್ಜನ್ನು ಕೂಡ ಮಾಡಿದ್ದಾರೆ. ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೇಕಾದರೆ ಅವರದ್ದ ಕಾನೂನಾತ್ಮಕವಾಗಿ ಧಾರ್ಮಿಕ ಇಲಾಖೆಗೆ ಪತ್ರವನ್ನು ಬರೆಯುವಂಥದ್ದು ಅಥವಾ ಮತ್ತೊಂದು ಮಾಡ್ಬೋದಿತ್ತು. ಅದಕ್ಕೆ ಎಲ್ಲ ರೀತಿಯಾದಂತಹ ಅವ್ರಿಗೆ ಅವಕಾಶಗಳಿದೆ ಕಾನೂನಾತ್ಮಕವಾಗಿ. ಅದು ತಮಗೆ ಇಷ್ಟ ಇಲ್ಲ, ತಮ್ಮ ನಂಬಿಕೆಗೆ ಅದು ಧಕ್ಕೆ ಅಂತ ಅವರಿಗೆ ಅನಿಸಿದ್ದೇ ಆಗಿದ್ದರೆ ಅದಕ್ಕೆ ಬೇರೆ ರೀತಿಯಂಥ ಪ್ರೊಸೀಜರ್ ಇದೆ. ಆದರೆ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂಥ ಪ್ರಕಾರವಾಗಿ ಉತ್ಸವ ಮೂರ್ತಿ ಏನು ನಂಜುಂಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಮೇಲೆ ಎಂಜಲು ಥರದ ನೀರನ್ನು ಎಸೆದರು. ಅದನ್ನು ನಾವು ನೋಡಿದ್ದೇವೆ. ಈ ರೀತಿಯಾದಂತಹ ಮನಸ್ಥಿತಿ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಅರವಿಂದ್. ಒಂದಕ್ಕೆ ಒಂದು ಒಬ್ಬರಿಗೆ ತಮ್ಮ ನಂಬಿಕೆಗೆ ಧಕ್ಕೆ ಆಗುತ್ತೆ ಅನ್ನೋದಾದರೆ ಈ ರೀತಿಯಾಗಿ ಎಂಜಲ ನೀರನ್ನು ಎರಚಿದ್ರೆ ಅದು ಯಾರ ನಂಬಿಕೆಗೆ ಧಕ್ಕೆ ಆಗೋದಿಲ್ಲ? ನಂಜುಂಡೇಶ್ವರನನ್ನು ನಂಬಿರುವಂತಹ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ. ಅವರ ನಂಬಿಕೆಯ ಪ್ರಶ್ನೆಗಳೇನು ಹಾಗಾದರೆ? ಇವರಿಗೆ ಅದು ಸಂಪ್ರದಾಯವನ್ನು ವಿರೋಧ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಬೇರೆ ರೀತಿಯಾದಂಥ ಮಾರ್ಗಗಳಿದ್ದಾವೆ. ಅದು ತಲೆತಲಾಂತರಗಳಿಂದ ನಡ್ಕೊಂಬಂದಿರುವಂಥ ಸಂಪ್ರದಾಯ. ಅದೇನು ನಿನ್ನೆ ನಡೆದಿರುವಂಥದ್ದು, ಮೊನ್ನೆ ನಡೆದಿರುವಂಥದ್ದಲ್ಲ. ದಿಢೀರನೇ ಇವರಿಗೆ ಅದು ರಾಜನ ರೀತಿಯಲ್ಲಿ ಕಾಣ್ತಾ ಇರ್ಬೋದು ಅರವಿಂದ್. ಆದರೆ ಆಗಂದ ಮಟ್ಟಕ್ಕೆ ತಲೆತಲಾಂತರಗಳಿಂದ ನಡೆದಿರುವಂಥ ಸಂಪ್ರದಾಯವನ್ನು ಈ ರೀತಿಯಾಗಿ ಎಂಜಲ ನೀರನ್ನು ಅದು ಹಾಕಿದ್ದೇ ನಿಜವಾದರೆ ಅದು ನಿಜಕ್ಕೂ ಕೂಡ ಅಕ್ಷಮ್ಯ. ಅವರಿಗೆ ತಮ್ಮ ಭಾವನೆಗೆ ಧಕ್ಕೆ ಅಂತ ಅನಿಸಿದ್ರೆ ಅದಕ್ಕೆ ಬೇರೆ ರೀತಿಯಾದ ಪ್ರೊಸೀಜರ್ಸ್ ಇದೆ. ಅದಕ್ಕೆ ಧಾರ್ಮಿಕ ಇಲಾಖೆಗೆ ಕಂಪ್ಲೇಂಟನ್ನು ಕೊಡ್ಬೋದು, ಮತ್ತೊಂದನ್ನು ಮಾಡ್ಬೋದು. ಆದರೆ ಇದನ್ನು ಮಾಡಿರುವಂಥದ್ದು ಮಾತ್ರ ನಿಜಕ್ಕೂ ಕೂಡ ತಪ್ಪಿದೆ ಅರವಿಂದ್. ಹಾಗೆ ಸಂಪರ್ಕದಲ್ಲಿರಿ KP, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.